ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 16th ಎಪಿಸೋಡ್ ನ ನೋಡೋಣ. ಇದೇ ಫೈನಲ್ ಎಪಿಸೋಡ್, ಮಿಸ್ ಮಾಡ್ಕೋಬೇಡಿ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಲ್ಲಾ ಎಪಿಸೋಡ್ಸ್ ನ ಕೂಡ ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಫೈನಲ್ ಪಾರ್ಟ್ ನಿಮ್ಗೆ ಅರ್ಥ ಆಗೋದು ಮತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗ್ಲೇ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬೇರೆಯವ್ರು ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೀರೋಯಿನ್ ಮಿಸ್ಟರ್ ಎಕ್ಸ್ ಅಂತ ಹೇಳಿ ಪ್ರಿನ್ಸಿಪಲ್ ಹಾಲ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ನ ಕೂಡ ಕರೆದು ಅವಳನ್ನ ಸ್ಕೂಲ್ ಬಿಟ್ಟು ತೆಗಿತೀವಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಜಾಗಕ್ಕೆ ಬಂದು ನಾನೇ ಮಿಸ್ಟರ್ ಎಕ್ಸ್ ಅಂತ ಹೇಳಿ ಬ್ಲಾಕ್ ಕಲರ್ ಹುಡಿ ಹಾಕೊಂಡ್ ಬಂದೆ, ಎಲ್ಲರ ಮುಂದೆ ಹುಡಿನ ಕೂಡ ತೆಗೆದು ಅವನೇ ಮಿಸ್ಟರ್ ಎಕ್ಸ್ ಅಂತ ಪ್ರೂವ್ ಮಾಡ್ಬಿಟ್ಟ. ಇದರಿಂದ ಎಲ್ಲರಿಗೂ ಸಖತ್ ಶಾಕ್ ಆಗ್ಬಿಡುತ್ತೆ. ಇವನೇನ ಮಿಸ್ಟರ್ ಎಕ್ಸ್, ಟೇವುನ ಮಿಸ್ಟರ್ ಎಕ್ಸ್, ಇಷ್ಟು ದಿನ ನಮ್ಗೆ ಗೊತ್ತೇ ಆಗ್ಲಿಲ್ವೇ ಅಂತ ಎಲ್ಲರೂ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಹೀರೋ ಅವ್ರ ಅಪ್ಪಗಂತೂ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ನನ್ ಮಗನಿಗೆ ನಾನು ಏನ್ ಹೇಳ್ದೆ, ಇವನೇನ್ ಮಾಡ್ತಿದ್ದಾನೆ ಅಂತ ಕೋಪದಲ್ಲಿ ನೋಡ್ತಾ ಇರ್ತಾರೆ. ಹೀರೋಯಿನ್ ಕೂಡ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಿಂತಿರ್ತಾಳಲ್ಲ. ಆಲ್ಮೋಸ್ಟ್ ಅವ್ಳು ಸ್ಮೈಲ್ ಮಾಡ್ಬಿಟ್ಲು, ಬಟ್ ಅವಳು ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ. ಅವಳು ಹೋಗ್ಬಿಟ್ಟು ಈಗ ಹೀರೋ ಪಕ್ಕದಲ್ಲಿ ನಿಂತ್ಕೊಳ್ತಾಳೆ. ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವಳೇನಕ್ಕಿತ್ರ ಬಂದ್ ನಿಂತಿದ್ದಾಳೆ ಅಂತ. ಪ್ರಿನ್ಸಿಪಲ್ ಕೇಳ್ತಾರೆ, ಏನ್ ನಡೀತಾ ಇದೆ ಇಲ್ಲಿ, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ಅಂದಾಗ ಹೀರೋ ಹೇಳ್ತಾನೆ, ಸರ್ ನಾನೇ ಮಿಸ್ಟರ್ ಎಕ್ಸ್, ಅದನ್ನ ನಾನು ಒಪ್ಕೊಳ್ತಾ ಇದೀನಿ. ಇವಳಿಗೇನು ಗೊತ್ತಿಲ್ಲ, ಇವಳೊಂದು ಇನ್ನೋಸೆಂಟ್ ಅಂದಾಗ ಹೀರೋಯಿನ್ ಅಂತಾಳೆ, ಸರ್ ಇದ್ರಲ್ಲಿ ನನ್ಗೇನು ಗೊತ್ತಿಲ್ಲ ಅಂತಿಲ್ಲ, ಆಕ್ಚುಲಿ ಅವನೇ ಮಿಸ್ಟರ್ ಎಕ್ಸ್, ಆದ್ರೆ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ ನಾನು ಅವ್ನಿಗೆ ಕೈ ಜೋಡಿಸಿದ್ದೆ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾಳೆ. ಇವರಿಬ್ರು ಈ ತರ ಸರೆಂಡರ್ ಆಗಿರೋದನ್ನ ನೋಡ್ಬಿಟ್ಟು ಸರ ಕೂಡ ಬರ್ಬೇಕು ಅಂತ ನೋಡ್ತಾಳೆ. ಆದ್ರೆ ಸಾಂಗ್ ಯಾರನ್ನು ಬಿಡ್ತಾ ಇಲ್ಲ. ಇದನ್ನ ನೋಡಿ ಪ್ರಿನ್ಸಿಪಲ್ ಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಇದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿಲ್ಲ. ಡೈರೆಕ್ಟರ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟರ್ ಮಗನ ಈ ತರ ತಪ್ಪು ಮಾಡಿದಾನೆ, ಈ ತರ ಒಂದು ದೊಡ್ಡ ಕೆಲಸನ ಮಾಡಿದಾನೆ ಅಂತ ಗೊತ್ತಾದ್ರೆ ಅವ್ರಿಗೆ ಇಷ್ಟು ಪ್ರಾಬ್ಲಮ್ ಅಂತ ಗೊತ್ತಲ್ವಾ. ಅದನ್ನ ಪ್ರಿನ್ಸಿಪಲ್ ನೋಡಿ ಏನು ಅಂದಾಗ ಪ್ರಿನ್ಸಿಪಲ್ ಹೇಳ್ತಾರೆ, ಸರ್ ಸರ್ ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ, ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮಕ್ಕಳನ್ನೆಲ್ಲ ನೀವು ಹೋಗಿ ಹೋಗಿ ಕ್ಲಾಸ್ಗೆ ಹೋಗಿ ಅಂತ ಓಡಿಸ್ತಾ ಇದಾರೆ. ಆದ್ರೆ ಮಕ್ಳು ಯಾರು ಕ್ಲಾಸ್ಗೆ ಹೋಗೋತಾರೆ ಇಲ್ಲ. ಹೀರೋ ಬಗ್ಗೆ ತುಂಬಾ ಹೆಮ್ಮೆಗೆ ಕ್ಲಾಪ್ ಮಾಡ್ತಾ ಇರ್ತಾರೆ. ನೀನ್ ಸೂಪರ್ ಕಣೋ, ನೀನ್ ಆಸಮ್ ಕಣೋ, ನಿನ್ ತರ ಯಾರ ಕೈಲೂ ಮಾಡಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾನೇ ಎಂಕರೇಜ್ ಮಾಡಿ ಕ್ಲಾಪ್ ಮಾಡ್ತಾ ಇರ್ತಾರೆ. ಹೆಂಗೋ ಸರ್ ಅವರೆಲ್ಲ ಮಾತಾಡಿ ಸ್ಟೂಡೆಂಟ್ಸ್ ಅಲ್ಲಿಂದ ಕಳಿಸ್ಬಿಟ್ರು. ಅದಾದ್ಮೇಲೆ ಹೀರೋ ಹೀರೋಯಿನ್ ಸಪರೇಟ್ ಆಗಿ ಮಾತಾಡ್ಬೇಕಾದ್ರೆ ಹೀರೋ ಕೇಳ್ತಾನೆ, ಏಯ್ ನಿನ್ಗೇನ್ ಮೆಂಟಲ್ ಏನೇ, ನೀನ್ ಎಡಕ್ಕೆ ಬಂದ್ ನನ್ನ ಪಕ್ಕದಲ್ಲಿ ನಿಂತ್ಕೊಂಡೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಮತ್ತೆ ನಿನ್ಗೇನ್ ಮೆಂಟಲ್ ಏನೋ, ನೀನ್ ಎಡಕ್ಕೆ ಹೋಗ್ಬಿಟ್ಟು ನೀನೆ ಎಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ದೆ, ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ನಿನಗ್ ಗೊತ್ತಿಲ್ವಾ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ನಾನು ಹೇಳಿದ್ ನಿಜ ಕಣೆ, ನಾನೇ ತಾನೇ ಮಿಸ್ಟರ್ ಎಕ್ಸ್ ಅಂದಾಗ ಮತ್ತೆ ನಾನು ಹೇಳಿದ್ರಲ್ಲಿ ಸುಳ್ಳೇನಿಲ್ವೇ, ಮಿಸ್ಟರ್ ಎಕ್ಸ್ ಮಾಡ್ತಾ ಇದ್ ಪ್ರತಿಯೊಂದು ಕೆಲಸಕ್ಕೆ ನಾನು ಕೈ ಜೋಡಿಸಿದೀನಲ್ವಾ, ನಾನು ತಪ್ಪು ಮಾಡಿದೀನಲ್ವಾ ಅಂತ ಹೇಳ್ತಾಳೆ. ಇವ್ರಿಬ್ರು ಇದೇ ತರ ವಾದಿಸ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಹೀರೋ ಅವ್ರ ಅಪ್ಪನು ಬಂದ್ಬಿಡ್ತಾರೆ. ಇವ್ರಿಬ್ರು ಮಾತಾಡ್ತಾ ಇರೋದನ್ನ ನೋಡ್ತಾರೆ. ಟೇವುನ್ ನಾನು ನಿನ್ ಜೊತೆ ಮಾತಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಪ್ರಿನ್ಸಿಪಲ್ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತಾರೆ. ಹೀರೋ ಅವ್ರ ಅಪ್ಪ ಹೇಳ್ತಾರೆ, ಈಗ ನಿಂಗೆ ಸಂತೋಷ ಅಲ್ವಾ, ನನ್ ಮಾನ ಮರ್ಯಾದೆಲ್ಲ ಹರಾಜಿಗೆ ಹಾಕ್ಬಿಟ್ಟೆ ಅಲ್ವಾ, ನನ್ ರೆಪ್ಯುಟೇಷನ್ ಹಾಳಾಯ್ತು ನಿನ್ನಿಂದ ಅಂತ ಬೈತಾ ಇರ್ತಾರೆ. ಈಗ ನಿನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಲ್ವಾ, ಆದ್ರೆ ಇದರಿಂದ ಎಲ್ಲ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದ್ಯಾ, ಇದರಿಂದ ಏನು ಚೇಂಜ್ ಆಗಲ್ಲ, ನಿನ್ ಕೈಲಿ ಇದಕ್ ಮೇಲೆ ಏನು ಮಾಡಕ್ ಆಗಲ್ಲ ಕಣೋ, ನಾನು ಅವಳನ್ನ ಸ್ಕೂಲ್ ಬಿಟ್ಟು ತೆಗಿತೀನಿ ನೋಡ್ಕೊಂಡಿರು ಅಂತ ಹೇಳ್ತಾರೆ. ಹೀರೋಗೆ ಇದನ್ನ ಕೇಳಿಸ್ಕೊಂಡಾಗ ಲೈಟ್ ಆಗಿ ಬೇಜಾರಾದಂಗೆ ಅನ್ಸುತ್ತೆ. ಈಗ ಹಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಎಲ್ಲರೂ ಟೇವನ್ ಬಗ್ಗೆನೆ ಮಾತಾಡ್ತಾ ಇರೋದು. ಆದ್ರೂ ಟೇವನ್ ಪಕ್ಕದಲ್ಲೇ ಕೂತಿರ್ತಾನಲ್ಲ ಅವ್ನ ಫ್ರೆಂಡ್ ಒಬ್ಬ, ಅವ್ನು ಹೇಳ್ತಾನೆ, ಟೇವನ್ನ ಮಿಸ್ಟರ್ ಎಕ್ಸ್, ಅಯ್ಯೋ ನನ್ಗೆ ಹಂಗೆ ಶಾಕ್ ಆಗ್ಬಿಡ್ತು, ಅವ್ನು ನನ್ ಪಕ್ಕದಲ್ಲೇ ಇದ್ದ ಕಣೋ, ನನ್ಗೇನು ಗೊತ್ತೇ ಆಗ್ಲಿಲ್ವೇ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಇನ್ನೊಬ್ಬ ಹೇಳ್ತಾನೆ, ಒಬ್ಬ ಡೈರೆಕ್ಟರ್ ಮಗನೇ ಈ ತರ ಮಾಡಿದಾನೆ ಅಂತಂದ್ರೆ ಈ ಸ್ಕೂಲಿನ ಎಷ್ಟು ಕರಪ್ಷನ್ ಮಾಡಿರ್ಬೋದು ಕಣೋ, ಆ ಸ್ಕೂಲ್ ಬಗ್ಗೆ ಪ್ರತಿ ಒಂದು ವಿಷಯನ ಕೂಡ ಅವನ್ನೆಲ್ಲ ತೆಗೆದು ಆಚೆ ಇಡ್ತದನಲ್ಲ ಅಂತ ಹೇಳಿ ಎಲ್ಲರೂ ಹೀರೋ ಬಗ್ಗೆನೆ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರಿ ಈಗ ಇಷ್ಟು ದೊಡ್ಡ ವಿಷಯ ನಡೆದಿದೆ, ನಾವ್ ಇದನ್ನೆಲ್ಲ ನಮ್ ಪೇರೆಂಟ್ಸ್ ಹೇಳೋದ್ ಬೇಡ್ವಾ, ಇದನ್ನ ಹಂಗೆ ಮುಚ್ಚಿಬಿಡೋಣ ಅಂತ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಇಷ್ಟು ದೊಡ್ಡ ವಿಷಯ ಅಂತ ಹೇಳ್ತಾ ಇದೀಯಾ, ಮತ್ತೆ ಪೇರೆಂಟ್ಸ್ ಹತ್ರ ಹೇಳ್ದೆ ಇರಕ್ಕಾಗತ್ತಾ, ಫಸ್ಟ್ ಇದನ್ನ ಪೇರೆಂಟ್ಸ್ ಹತ್ರ ಹೇಳ್ಬೇಕು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ನ ಮತ್ತೆ ವೈಸ್ ಪ್ರಿನ್ಸಿಪಲ್ ನ ತೋರಿಸ್ತಾರೆ. ಅಯ್ಯೋ ಈ ತರ ದೊಡ್ಡ ವಿಷಯ ನಡೀತಾ ಇದೆ ಅಲ್ವೋ, ಇದರಿಂದ ಹೆಂಗೋ ನಾವು ತಪ್ಪಿಸ್ಕೊಳ್ಳೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ವೈಸ್ ಪ್ರಿನ್ಸಿಪಲ್ ಹೇಳ್ತಾರೆ, ಸರ್ ಈಗ ಈ ವಿಷಯ ಎಜುಕೇಶನ್ ಆಫೀಸ್ ವರ್ಗು ಹೋದ್ರೆ ಏನ್ ಸರ್ ಮಾಡೋದು, ಅವ್ರು ಇಲ್ಲಿವರೆಗೂ ಬಂದ್ಬಿಡ್ತಾರಲ್ವಾ ಸರ್ ಅಂತ ಹೇಳ್ತಾ ಇದ್ರೆ ಪ್ರಿನ್ಸಿಪಲ್ ಗೆ ಟೆನ್ಷನ್ ಆಗುತ್ತೆ. ಯೋ ಫಸ್ಟ್ ಬ್ಯಾಗ್ ಆಸಿಡ್ ಹಾಕಿ ತೊಳಿಯಯ್ಯ, ಬಾಯ್ ಇಡೋದೇ ನಿನ್ ಕೆಲಸ ಅಂತ ಹೇಳಿ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಡೈರೆಕ್ಟರ್ ಸರ್ ಅಂದ್ರೆ ಹೀರೋ ಅವರಪ್ಪ ಕೂಡ ಒಳಗಡೆ ಬರ್ತಾರೆ. ಇವರಿಬ್ರು ಹೋಗ್ಬಿಟ್ಟು ಹೇಳ್ತಾರೆ, ಸರ್ ಏನ್ ಸರ್ ಮಾಡೋದೀಗ, ಈ ತರ ಆಗ್ತದಲ್ಲ ಸರ್, ದೊಡ್ಡದಾಗಿ ಏನಾದ್ರು ಆಗೋದಕ್ಕೂ ಮುಂಚೆ ನಾವೇನಾದ್ರೂ ಆಕ್ಷನ್ ತಗೊಳ್ಳೇಬೇಕು ಸರ್, ನಿಮ್ಗಿರೋ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾಗ ಹೀರೋ ಅವರಪ್ಪನು ಹೇಳ್ತಾರೆ, ನನ್ಗೂ ಗೊತ್ತು, ನಾನು ಅದ್ರ ಬಗ್ಗೆ ಚೆನ್ನಾಗಿ ಗಮನ ಕೊಡ್ತಾ ಇದ್ದೀನಿ, ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗೋ ತರ ಇದೆಯಲ್ಲ, ನಾನು ಏನ್ ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಈ ವಿಷಯ ಪೇರೆಂಟ್ಸ್ ಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಎಲ್ಲರೂ ಡೈರೆಕ್ಟರ್ ನೋಡಕ್ ಬಂದಿರ್ತಾರೆ, ಅಂದ್ರೆ ಹೀರೋ ಅವರಪ್ಪನೇ ನೋಡಕ್ ಬಂದಿರ್ತಾರೆ. ಇವ್ರು ಹೇಳ್ತಾರೆ, ರೇವನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಿಮ್ ಮಗಗೆ ಥ್ಯಾಂಕ್ಸ್ ಹೇಳ್ಬೇಕು, ಇದ್ರಿಂದ ನಮ್ಗೆ ಇಷ್ಟು ವಿಷಯ ಎಲ್ಲ ಗೊತ್ತಾಗಿದ್ದು, ನಿಮ್ ಮಗ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಅವ್ರ ಹಂಗೆ ತಲೆನೇ ಬಗ್ಗಿಸ್ಬಿಡ್ತಾರೆ. ತುಂಬಾ ಸಾರಿ, ನಿಮ್ಮ ಹತ್ರ ನಾನು ಸಾರಿ ಕೇಳ್ತಾ ಇದೀನಿ, ಇದನ್ನ ಆದಷ್ಟು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಹೌದೌದು ಖಂಡಿತ ನೀವು ಸಾಲ್ವ್ ಮಾಡ್ಲೇಬೇಕು, ನಿಮ್ ಮಗ ತಾನೇ ಏನ್ ಆಕ್ಷನ್ ತಗೊಳ್ತೀರಾ ಅಂತ ನಾವು ನೋಡ್ತೀವಿ, ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ ಅಂತ ನಾವು ನೋಡ್ತೀವಿ, ಅದಾದ್ಮೇಲೆನೆ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅಂತ ನಾವ್ ಯೋಚನೆ ಮಾಡೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋ ಅವರಪ್ಪ ಪ್ರಿನ್ಸಿಪಲ್ ನ ವೈಸ್ ಪ್ರಿನ್ಸಿಪಲ್ ನ ಕರೆದ್ಬಿಟ್ಟು ಹೇಳ್ತಾರೆ, ಇದಕ್ಕೆಲ್ಲ ಒಂದೇ ದಾರಿ ಅಂದ್ರೆ ಅವ್ರಿಬ್ಬರನ್ನ ಕೂಡ ನಾವ್ ಸ್ಕೂಲಿಂದ ಎತ್ಬಿಡ್ಬೇಕು ಅಂದಾಗ ಪ್ರಿನ್ಸಿಪಲ್ ಗೆ ಅರ್ಥ ಆಗ್ತಿಲ್ಲ, ಏನ್ ಸರ್ ಇಬ್ಬರನ್ನ ನಾವು ಆದ್ರೂ ಟೇವನ್ನ ಕೂಡ ನಾವ್ ಸ್ಕೂಲಿಂದ ತೆಗಿಬೇಕಂದ್ರೆ ಇದಕ್ ಬಿಟ್ಟು ನಮ್ಗೆ ಬೇರೆ ಏನು ಚಾನ್ಸ್ ಇಲ್ಲ ಕಣೋ, ನಾವು ಅವನ್ನ ತೆಗಿಲೇಬೇಕು, ಇಲ್ಲಾಂದ್ರೆ ನಮ್ ತಲೆಗ್ ಮೇಲೆ ಬಂದ್ಬಿಡತ್ತೆ ಅಂದಾಗ ಪ್ರಿನ್ಸಿಪಲ್ ಹೇಳ್ತಾರೆ, ಸರ್ ಅವ್ರ ನಿಮ್ ಮಗ ಸರ್, ಏನ್ ಸರ್ ಮಾಡೋದು ಅಂದ್ರೆ ಇದಕ್ ಮೇಲೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಪೇರೆಂಟ್ಸ್ ಎಲ್ಲ ನಮ್ನ ಸುಮ್ನೆ ಬಿಡೋದಿಲ್ಲ, ಈಗ್ಲೇ ಹೆಂಗಸರೆಲ್ಲ ಬಂದು ರಂಪ ರಾಮಾಯಣ ಮಾಡ್ಬಿಟ್ಟು ಹೋಗಿದ್ದಾರೆ, ಅದಾದ್ಮೇಲೆ ಊರ್ನೇ ಸೇರಿಸ್ಬಿಡ್ತಾರೆ, ಫಸ್ಟ್ ನಾವ್ ಆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸ್ಟ್ರಿಕ್ಟ್ ಆಗಿರೋ ಸರ್
ಹೀರೋಯಿನ್ ಮತ್ತೆ ಹೀರೋನ್ ಇಬ್ಬರನ್ನು ಕರೆದ್ಬಿಟ್ಟು ಹೇಳ್ತಾರೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಈಗ ನಿಮ್ಮನ್ನ ಸ್ಕೂಲ್ ಬಿಟ್ಟು ತೆಗಿಯೋ ಪ್ಲಾನ್ ಅಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಅದನ್ನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅವ್ರಾಗ ಅವ್ರು ನಿಮ್ಮನ್ನ ಹೋಗು ಅಂತ ಹೇಳೋವರೆಗೂ ಇಟ್ಕೋಬೇಡಿ. ನೀವಾಗ ನೀವು ಹೋಗೋದು ಒಳ್ಳೇದು. ನಿಮ್ಗೊಂದು ವಾರ ಟೈಮ್ ಇದೆ. ನೀವ್ ಅದಕ್ಕಂತ ಬಂದು ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ಅಂತ ಏನಿಲ್ಲ. ಅದು ನಿಮ್ ಇಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡ್ತಾರೆ. ಆಗ ಸರ್ ಹೇಳ್ತಾರೆ, ನನ್ಗೆ ಇವಾಗವರೆಗೂ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನನಗ್ ಗೊತ್ತಿರೋಂಗೆ ನೀವಿಬ್ರು ಏನು ತಪ್ಪೇ ಮಾಡಿಲ್ವೇ, ಇನ್ನೇನಕ್ಕೆ ಅವ್ರು ನಿಮ್ಮನ್ನ ಸ್ಕೂಲ್ ಬಿಟ್ಟು ತೆಗಿತಾ ಇದಾರೆ ಅಂತ ಅವ್ರಿಗೆ ಸಪೋರ್ಟಿವ್ ಆಗಿ ಮಾತಾಡೋ ತರ ಇದೆ. ಇನ್ನೊಂದ್ ಕಡೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಸಾಂಗ್ ಹೀರೋ ಶೀಟ್ ಖಾಲಿಯಾಗಿರೋದನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರಾಗಿ ನೋಡ್ತಾ ಇರ್ತಾನೆ. ಏನ್ ಈ ತರ ಆಗೋಯ್ತಲ್ಲ ಅಂತ. ಇನ್ ಮಿಕ್ಕಿದ ಸ್ಟೂಡೆಂಟ್ಸ್ ಎಲ್ಲ ಡೇವನ್ಗೇನೋ ಆಗುತ್ತೆ, ಅವರಪ್ಪ ಏನೋ ಆಕ್ಷನ್ ತಗೊಳ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಇವನ್ ಹೇಳ್ತಾನೆ, ಇನ್ನೇನಾಗುತ್ತೆ, ಅವ್ರಿಬ್ಬರನ್ನ ಕೂಡ ಸ್ಕೂಲ್ ಬಿಟ್ಟು ಒದ್ದು ಓಡಿಸ್ತಾರೆ ಅಂತ ಹೇಳಿದಾಗ ಸಾಂಗ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಛೀ, ಎಲ್ಲೋ ಒಂದ್ ಹತ್ರ ಕಸ ವಾಸನೆ ಹೊಡಿತಾ ಇದೆಯಲ್ಲ ಅಂದಾಗ ಇವ್ನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನೋ ಅಂದೆ, ನನ್ನ ನೋಡಿ ಏನೋ ಅಂದೆ, ನನ್ನ ಕಸ ಅಂದ, ಎಷ್ಟು ಧೈರ್ಯ ನಿನ್ಗೆ ಅಂತ ಹೇಳಿದಾಗ ಸಾಂಗ್ ಹೇಳ್ತಾನೆ, ಅಯ್ಯೋ ಸಾರಿ ಬಾಸ್, ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ಬಿಟ್ಟೆ ಅಂದಾಗ ಇವ್ನ್ ಹೇಳ್ತಾನೆ, ಸ್ವಲ್ಪ ನಿನ್ ಬಗ್ಗೆ ಯೋಚನೆ ಮಾಡ್ದ, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಡೇವನ್ ಕೂಡ ಸ್ಕೂಲ್ ಬಿಟ್ಟು ಹೋಗ್ತಾ ಇದ್ದಾನೆ, ನೀನೇನೋ ಮಾಡ್ತೀಯ ಅಂದಾಗ ಸಾಂಗ್ ಹೇಳ್ತಾನೆ, ನಾನೇನ್ ಅವನ್ನ ನಂಬ್ಕೊಂಡು ಸ್ಕೂಲ್ ಅಲ್ಲಿ ಇಲ್ವೇ, ಅವ್ನ್ ಜಸ್ಟ್ ನನ್ ಫ್ರೆಂಡ್ ಅಷ್ಟೇ. ಆದ್ರೆ ನೀನ್ ಏನ್ ಮಾಡ್ತೀಯಾ ಅಂತ ನನ್ಗೊಂದ್ ವಿಷಯನೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಎಲ್ಲ ನಾನೇ ತಾನೇ ನಿಂಗೆ ಟಿಕ್ ಮಾಡ್ಕೊಡ್ತಾ ಇದ್ದು, ಓದಕ್ಕೆಲ್ಲ ನಾನೇ ತಾನೇ ಹೆಲ್ಪ್ ಮಾಡ್ತಾ ಇದ್ದು, ಇನ್ ಮುಂದಕ್ ನೀನೇನ್ ಮಾಡ್ತೀಯ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಸಾಂಗ್ ಇವನ್ನ ಬೆದರಿಸ್ತಾ ಇರ್ತಾನೆ. ಯಾಕಂದ್ರೆ ಸಾಂಗ್ ಯಾವಾಗ್ಲೂ ಅವ್ನ್ಗೆ ಓದೋದ್ರೆ ಹೆಲ್ಪ್ ಮಾಡ್ತಾ ಇದ್ದಲ್ಲ, ಟ್ಯೂಷನ್ ಎಲ್ಲ ತೆಗಿತಾ ಇದ್ದಲ್ವಾ, ಇನ್ಮೇಲೆ ಅದನ್ನ ಮಾಡಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಇವ್ನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಹಂಗೆ ಸಾಂಗ್ ನ ಒಡ್ಕೊಂಡೆ ಅಲ್ಲಿಂದ ಹೋಗ್ತಾನೆ. ಇದನ್ನ ನೋಡ್ಬಿಟ್ಟು ಸರಾಗ್ ಒಂದ್ ಕಡೆ ಟೆನ್ಷನ್ ಆಗುತ್ತೆ. ಇನ್ನು ಏನಕ್ಕೆ ಇವನನ್ನೆಲ್ಲ ಸ್ಕೂಲ್ ಅಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ನನ್ ಮಗನ ಸ್ಕೂಲ್ ಇಂದ ತೆಗಿಬೇಕು ಅಂತ ಬೈಕೊಂತಾ ಇರ್ತಾಳೆ. ಈಗ ಇನ್ನೊಂದ್ ಕಡೆ ಹೀರೋ ಹೀರೋಯಿನ್ ತೋರಿಸ್ತಾರೆ. ಇವ್ರನ್ನ ಸ್ಕೂಲ್ ಬರ್ಬೇಡ ಅಂತ ಹೇಳಿದ್ರಲ್ಲ, ಸೊ ಇಬ್ರು ಸಂತೋಷವಾಗಿ ಅಪ್ಪಾಡಿ ನಮ್ಗಿರೋ ದೊಡ್ಡ ಭಾರ ತೀರ್ತಲ್ಲ, ಇನ್ಮೇಲೆ ನಾವು ಜಾಲಿಯಾಗಿ ಸುತ್ತಬಹುದು ಅಂತ ಒಂದ್ ವಾರ ಟೈಮ್ ಇರತ್ತಲ್ಲ ಇವ್ರಿಗೆ, ಸೊ ಜಾಲಿಯಾಗಿ ಸುತ್ತಬಹುದು ಅಂತ ಹೇಳಿ ಇಬ್ರು ಒಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನ ಆರ್ಡರ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ನನ್ಗೊಂದು ಹಾಟ್ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಒಂದು ಸೌಂಡ್ ಬರುತ್ತೆ. ಏನಂತ ತಿರುಗಿ ನೋಡಿದ್ರೆ ಸಾಂಗು, ಬೋರಾ, ಸಾರಾ ಎಲ್ಲರೂ ಬಂದ್ಬಿಟ್ಟಿರ್ತಾರೆ. ಹೀರೋಯಿನ್ ನಿಂತಾಳೆ, ನೀವ್ 3 ಜನ ಸ್ಕೂಲ್ ಹೋಗದೆ ಏನ್ ಮಾಡ್ತಾ ಇದ್ದೀರಾ, ನೀವೇನಕ್ಕೆ ಇಲ್ಲಿ ಬಂದ್ರಿ ಅಂದಾಗ ಸಾರಾ ಹೇಳ್ತಾಳೆ, ನಮ್ಮನ್ನ ಬಿಟ್ಟು ನೀವಿಬ್ರು ಮಾತ್ರ ಜಾಲಿಯಾಗಿದ್ದೀರಾ ಅಲ್ವಾ, ಅದಕ್ಕೆ ಲೈಟ್ ಆಗಿ ಸ್ಟಮಕ್ ಬರ್ನಿಂಗ್ ಆಯ್ತು, ಅದಕ್ಕೆ ನಾವು ಹುಡ್ಕೊಂಡ್ ಬಂದ್ಬಿಟ್ವಿ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ಅಯ್ಯ ನಿನ್ನ ಅದಕ್ಕೆ ನಾನು ಟೆಕ್ಸ್ಟ್ ಮಾಡಿ ಎಲ್ಲಿದ್ಯಾ ಅಂತ ಕೇಳಿದ್ದು, ಕರೆಕ್ಟ್ ಆಗಿ ಬಂದ್ಬಿಟ್ಟಿದೀರಾ ಅಂದಾಗ ಹೀರೋ ಹೇಳ್ತಾನೆ, ಇವ್ರು ಬಂದ್ರು ಸರಿ, ನೀನೇನಕ್ಕೋ ಬಂದೆ, ನೀನ್ ಯಾವಾಗೂ ಓದು ಅಂತ ಇರ್ತೀಯಾ, ಹೆಂಗೋ ಫ್ರೀ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂದಾಗ ಸಾಂಗ್ ಹೇಳ್ತಾನೆ, ಓದೋದು ಇಂಪಾರ್ಟೆಂಟೇ, ಅವಾಗವಾಗ ಇತ್ರ ಕಟ್ಟೋಡ್ಬಿಟ್ಟು ಬರೋದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರತ್ತಲ್ವಾ, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಏಯ್ ನೀನೇ ತುಂಬಾ ರಿಚ್ ಕಣೋ, ಇದಕ್ಕೆಲ್ಲ ನೀನೇ ಪೇ ಮಾಡ್ಬೇಕು, ಬಾ ನಮ್ಗೇನೇನ್ ಬೇಕೆಲ್ಲ ಕೊಡ್ಸು ಬಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ತುಂಬಾ ಸಂತೋಷವಾಗಿ ತಿಂತಾ ಇರ್ತಾರೆ. ಅದ್ರಲ್ಲೂ ಹೀರೋಯಿನ್ ಅಂತೂ ಸಾರಾ ಜೊತೆ ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ನಕ್ಕೊಂಡು ತಿಂತಾ ಇರೋದನ್ನ ನೋಡ್ಬಿಟ್ಟು ಹೀರೋಗ್ ತುಂಬಾ ಸಂತೋಷ ಆಗುತ್ತೆ. ಇಷ್ಟೊತ್ತವಳು ಸ್ವಲ್ಪ ಮುಖ ನೆತ್ತಿಟ್ಕೊಂಡೇ ಇದ್ಲು, ಆದ್ರೆ ಫ್ರೆಂಡ್ಸ್ ಎಲ್ಲ ಬಂದ್ಮೇಲೆ ಅವ್ಳು ಸಂತೋಷವಾಗಿರೋದು ಅಂತ ಗಮನಿಸ್ತಾ ಇದ್ದಾನೆ. ಈಗ ಅದೆಲ್ಲ ಆದ್ಮೇಲೆ ಹೀರೋ ಮತ್ತೆ ಸಾಂಗ್ ಇಬ್ರೆ ಕುತ್ಕೊಂಡು ಮಾತಾಡುವಾಗ ಹೀರೋ ಬಂದು ಸಾಂಗ್ ಹತ್ರ ತುಂಬಾ ಥ್ಯಾಂಕ್ಸ್ ಕೇಳ್ತಾನೆ. ಸಾಂಗ್ ಹೇಳ್ತಾನಾಗ, ಏನಕ್ಕೋ ನನಗೇನಕ್ಕೋ ಥ್ಯಾಂಕ್ಸ್ ಹೇಳ್ತಾ ಇದೀಯ ಅಂದಾಗ, ಏನಿಲ್ಲ ಕರೆಕ್ಟ್ ಟೈಮ್ ನೀವ್ ಅಲ್ಲಿ ಬಂದ್ಮೇಲೆನೆ ಹೀರೋಯಿನ್ ಮುಖದಲ್ಲೇ ನಾನು ನಗು ನೋಡಿದ್ದು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅಂದಾಗ ಸಾಂಗ್ ಹೇಳ್ತಾನೆ, ಅದನ್ನ ಬಿಡು, ಇವಾಗ ಇದಕ್ಕೆ ಬೇರೆ ದಾರಿನೇ ಇಲ್ವೇನೋ, ಸರಿ ಒಂದ್ ಕೆಲ್ಸ ಮಾಡೋ, ನೀನ್ ಸೈಲೆಂಟ್ ಆಗಿ ನಿಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಕಾಲಕ್ ಬಿದ್ದು ಬೇಡ್ಕೊಂಡ್ಬಿಡು ಅಂದಾಗ ಹೀರೋ ಹೇಳ್ತಾನೆ, ಅದನ್ನ ನಾನು ಜಂಗಿ ಸತ್ತಾಗೆ ಮಾಡ್ದೆ ಕಣೋ, ನಾನು ಕಾಲಲ್ಲಿ ಬಿದ್ದು ಎಷ್ಟು ಕೇಳ್ಕೊಂಡೆ ಗೊತ್ತಾ, ಅಟ್ಲೀಸ್ಟ್ ಒಂದೇ ಒಂದ್ಸತಿ ಮಕ್ಳು ಅವ್ನ ಬಾಡಿನ ನೋಡ್ಲಿ ಅಂತ ಕೇಳ್ದೆ ಕಣೋ, ಅವಾಗ ಕೂಡ ನಮ್ಮ ಅಪ್ಪ ನನ್ ಮೇಲೆ ಕರುಣೆ ತೋರಿಸಿಲ್ಲ, ಅವ್ರಿಗೆ ನನ್ಗಿಂತ ಅವ್ರ ಹೆಸರೇ ಕಣೋ ಮುಖ್ಯ ಅಂತ ಹೇಳ್ತಾನೆ. ಈಗ ಹಂಗೆ ಹೀರೋ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರಪ್ಪ ಹಾಲಲ್ಲೇ ಕೂತಿರ್ತಾರೆ. ಹೀರೋ ಹೇಳ್ತಾನೆ, ಅಪ್ಪ ನಿಮ್ ಮಗ ಯಾಕಿತ್ರ ಮಾಡ್ದ ಅಂತ ನಿಮ್ಗೆ ತಿಳ್ಕೊಬೇಕಂತಿಲ್ವಾ ಅಂದಾಗ ಅವ್ರಪ್ಪ ಹೇಳ್ತಾರೆ, ಅವ್ನ್ ಮುಟ್ಟಾಳ್ತನವಾಗಿ ಏನೋ ಒಂದು ಕೆಲ್ಸನ ಮಾಡ್ತಾ ಇರ್ತಾನೆ, ಅದೆಲ್ಲ ಏನು ಎಂತ ಅಂತ ನಾನ್ ತಿಳ್ಕೊಬೇಕಾ, ನನ್ಗ ಅದೇನ ಕೆಲ್ಸ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲಪ್ಪ ನನ್ಗೆ ತುಂಬಾ ಭಯ ಆಯ್ತು, ನಾನು ಎಲ್ಲಿ ದೊಡ್ಡವನ್ ಆಗ್ತಾ ನಿಮ್ ತರ ಆಗ್ಬಿಡ್ತೀನೋ ಅಂತ ನನಗ್ ಭಯ ಆಯ್ತು, ಅದಕ್ಕೋಸ್ಕರ ನಾನು ಈ ತರ ಎಲ್ಲ ಮಾಡ್ದೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವ್ರಪ್ಪ ಹಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ಜುನ್ನ ತೋರಿಸ್ತಾರೆ. ಅವ್ಳ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಇನ್ನೇನೋ ಅವ್ರ ಮನೆ ಹತ್ರ ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಒಂದು ಮೆಸೇಜ್ ಬರುತ್ತೆ, ಸಾಂಗ್ಗೆ ಮೆಸೇಜ್ ಮಾಡಿರೋದು, ನಾಳೆ ನೀನ್ ಸ್ಕೂಲ್ಗೆ ರೆಡಿ ಆಗಿರು, ನಾನ್ ಬಂದಿನ ಪಿಕಪ್ ಮಾಡ್ಕೊಳ್ತೀನಿ, ನಾವಿಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗೋಣ ಅಂತ. ಈಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಸಾಂಗು ಮತ್ತೆ ನಮ್ಜುನ್ ಇಬ್ರು ಬರ್ತಾ ಇರ್ಬೇಕಾದ್ರೆ ಆ ಬುಲಿ ಗ್ಯಾಂಗ್ ಹಂಗೆ ಡೋರ್ ಹತ್ರನೇ ನಿಂತಿರ್ತಾರೆ. ನಮ್ಜುನ ನೋಡ್ಬಿಟ್ಟು ಹೇಳ್ತಾರೆ, ಇಲ್ಲೋಡ ಇವಳು ಮತ್ತೆ ಸ್ಕೂಲ್ಗೆ ಬಂದಿದ್ದಾಳೆ, ನಮ್ಮ ಹತ್ರ ಎಷ್ಟು ಸುಳ್ಳು ಹೇಳ್ಬಿಟ್ಟು ಇನ್ ಯಾವ ಮುಖ ಇಟ್ಕೊಂಡು ಮತ್ತೆ ಸ್ಕೂಲ್ಗೆ ಬಂದಿದ್ದಾಳೆ ಗೊತ್ತಿಲ್ಲ ಕಣೋ, ನೋಡಿ ಹೆಂಗ್ ಬಂದ್ ನಿಂತಿದ್ದಾಳೆ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾರೆ. ಸಾಂಗ್ ಹೇಳ್ತಾನೆ, ನಿಮ್ಗೇನ್ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಕೊಬ್ಬು, ಏನು ಸಾಯ್ಬೇಕಂತಿದ್ಯಾ, ನಾನು ಆಲ್ರೆಡಿ ನಿಮ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ, ಇನ್ನೊಂದ್ಸತಿ ನಮ್ಜುನ್ ವಿಷಯಕ್ಕೆ ಬರ್ಬೇಡಿ ಅಂತ, ಯಾಕೆ ಮತ್ತೆ ಬಾಯ್ ಕೊಡ್ತಾ ಇದ್ದೀರಾ, ಜಾಸ್ತಿ ಆಗಿದೆಯಾ ನಿಮ್ಗೆಲ್ಲ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ನಮ್ಜುನ್ ನೋಡ್ತಾಳೆ. ಅದಕ್ಕೆ ಆಪೋಸಿಟ್ ಅಲ್ಲಿರೋ ಕುಳ್ಳ ಒಬ್ಬ ಹೇಳ್ತಾನೆ, ಏನು ನೀವಿಬ್ರು ಬ್ರೇಕಪ್ ಮಾಡ್ಕೊಂಡಿದ್ದೀರ ತಾನೆ, ಈಗ ನಾನು ಅವಳ ಅಂದ್ರೆ ನಿನ್ಗೇನೋ ಕೋಪ ಅಂದಾಗ ಸಾಂಗ್ ಅಂತಾನೆ, ಏನು ಬ್ರೇಕಪ್, ಸಣ್ಣದಾಗಿ ಜಗಳ ಮಾಡ್ಕೊಂಡ್ರೆ ಬ್ರೇಕಪ್ ಅಂತ ನೀವೇ ಫಿಕ್ಸ್ ಆಗ್ಬಿಡ್ತೀರಾ, ನಾವೇನ್ ಬ್ರೇಕಪ್ ಮಾಡ್ಕೊಂಡಿಲ್ಲ, ನನಗೇಂತಿರೋ ಒಂದೇ ಹುಡುಗಿ ಅವಳೆ, ಇನ್ನೊಂದ್ಸತಿ ಅವಳ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ರಿ ಸಾಯಿಸ್ಬಿಡ್ತೀನಿ ಮಕ್ಳ ಅಂತ ಬೆದರಿಸ್ತಾನೆ. ಆಗ ನಮ್ಜುನ್ ಹೇಳ್ತಾಳೆ, ಹೌದು ನಾನು ಹೇಳಿದ್ ಸುಳ್ಳೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಸುಳ್ಳು ಹೇಳ್ದೆ, ಅದಾದ್ಮೇಲೆ ಎಷ್ಟೋ ಸತಿ ನಿಜ ಹೇಳ್ಬೇಕು ಅಂತ ಟ್ರೈ ಮಾಡ್ದೆ, ಬಟ್ ನನ್ ಕೈಲಾಗಿಲ್ಲ, ಆ ಸುಳ್ಳನ್ನೇ ಕಂಟಿನ್ಯೂ ಮಾಡ್ದೆ, ಆದ್ರೆ ಈಗ ನಾನು ಭಯ ಪಡಲ್ಲ, ನಾನ್ ಸುಳ್ಳು ಹೇಳಿರೋದ್ ನಿಜಾನೇ, ಅದೆಲ್ಲ ಕೂಡ ನಿಮಗ್ ಗೊತ್ತಾಗಿದೆ, ಇದಕ್ ಮೇಲೆ ನೀವು ನನ್ನ ಬುಲಿ ಮಾಡ್ತೀರಾ ಅಥವಾ ನನ್ನ ಕೆಟ್ಟದಾಗ ನೋಡ್ತೀರಾ ಅದೆಲ್ಲ ನಾನು ಯೋಚನೆ ಮಾಡಲ್ಲ, ಆದ್ರೆ ನಾನ್ ನಿಮ್ಮ ಹತ್ರ ಎಲ್ಲ ಸಾರಿ ಕೇಳ್ಬೇಕಂತ ಅನ್ಕೊಂಡಿದೀನಿ, ನಾನ್ ಸುಳ್ಳು ಹೇಳಿದಾಗ ಸಾರಿ, ಯಾವ್ದೇ ಕಾರಣ ಆಗಿದ್ರೆ ಕೂಡ ನಾನು ಹೇಳಿರೋದ್ ಸುಳ್ಳು ಅಲ್ವಾ, ಅದು ತಪ್ಪೇ ಅಲ್ವಾ, ಆದ್ರೆ ಇದಕ್ ಮೇಲೆ ನಾನು ಭಯ ಪಡೋದಿಲ್ಲ, ನನ್ ಪಾಡಗ್ ನಾನ್ ಸ್ಕೂಲ್ಗೆ ಬರ್ತೀನಿ, ನನ್ ಕೆಲಸ ನಾನು ನೋಡ್ಕೊಂತೀನಿ, ನೀವು ನನ್ನ ಹತ್ರ ಮಾತಾಡಕ್ ಇಷ್ಟ ಇದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಅಂತ ಹೇಳ್ಬಿಟ್ಟು ಅವ್ಳ ಪಾಡಗಳು
ಕ್ಲಾಸ್ ಒಳಗಡೆ ಹೊರಟೋಗ್ತಾಳೆ. ಅಲ್ಲೇ ಸರ್ ಟೇಬಲ್ ಹತ್ರನೇ ಸಾರಾ ಮತ್ತೆ ಬೋರಾ ಇಬ್ರು ನಿಂತಿರ್ತಾರೆ. ಇಬ್ರು ಹಂಗೆ ಥಮ್ಸ್ ಅಪ್ ತೋರಿಸ್ತಾ ಇರ್ತಾರೆ. ಪರವಾಗಿಲ್ವೇ, ಸೂಪರ್ ಆಗಿ ಗೆದ್ದು ತೋರಿಸ್ಬಿಟ್ಟೆ ನೀನು ಅಂತ ಹೇಳಿ. ಅದಾದ್ಮೇಲೆ ಸಾಂಗು ಬರ್ತಾನೆ. ಹೆಂಗೆ ನಮ್ಮ ಹುಡುಗಿ ಸೂಪರ್ ಅಲ್ವಾ ಅಂದಾಗ ಇವಾಗ ಮುಚ್ಕೊಂಡು ಅಂತ ಹೇಳ್ತಾರೆ. ಸಾಂಗ್ ಕೂಡ ಹಂಗೆ ನಕ್ಕೊಂಡು ಹೊರಟೋಗ್ತಾನೆ. ಹೀಗಾಗಿ ಹೀರೋರ್ ಮನೇಲಿ ತೋರಿಸ್ತಾರೆ. ಆ ಪೊಲೀಸ್ ಲೇಡಿ ಹೋಗ್ಬಿಟ್ಟು ಹೀರೋರ್ ಅಪ್ಪ ಹತ್ರ ಹೇಳ್ತಾರೆ, ನೀವು ಮಾಡಿರೋ ತಪ್ಪೆಲ್ಲ ಒಪ್ಕೊಂಡು ನೀವೇ ಸರೆಂಡರ್ ಆಗೋದು ಒಳ್ಳೇದು, ಇಲ್ಲಾಂದ್ರೆ ಮುಂದಕ್ಕೆ ನಿಮ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಹೀರೋರಪ್ಪ ಹೇಳ್ತಾರೆ, ನಾನೇನ್ ತಪ್ಪು ಮಾಡಿಲ್ವೇ, ನಾನೇನಕ್ಕೆ ಈಗ ಬಂದ್ ಸರೆಂಡರ್ ಆಗ್ಬೇಕು ಅಂತ. ಇದನ್ನೆಲ್ಲ ಹೀರೋ ನಿಂತ್ಕೊಂಡು ಕೇಳಿಸ್ಕೊಳ್ತಾನೆ ಇರ್ತಾನೆ. ಇವನೇನ್ ಅರ್ಥ ಮಾಡ್ಕೊಂಡ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇನೆ ಎವಿಡೆನ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆ ಪೊಲೀಸ್ ಲೇಡಿ ಹತ್ರ ಕೊಟ್ಬಿಟ್ಟು ಅವ್ನು ಹೇಳ್ತಾನೆ, ನನ್ನ ಹತ್ರ ಎವಿಡೆನ್ಸ್ ನಾನು ಕೊಟ್ಟಿದ್ದೀನಿ, ನೀವೇನ್ ಆಕ್ಷನ್ ತಗೋಬೇಕು ತಗೊಳ್ಳಿ ಅಂದಾಗ ಪೊಲೀಸ್ ಲೇಡಿ ಹೇಳ್ತಾರೆ, ಏನೋ ಹಿಂಗ್ ಎತ್ಕೊಂಡ್ ಬಂದ್ ಕೊಟ್ಬಿಟ್ಟೆ, ನೀನ್ ಓಕೆ ತಾನೆ, ನಿನ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ ಅಂದಾಗ ಅವ್ನು ತುಂಬಾನೇ ಬೇಜಾರಾಗ್ಬಿಡುತ್ತೆ. ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡುತ್ತೆ. ಅವ್ನು ಹೇಳ್ತಾನೆ, ಇಲ್ಲ ನಾನು ಓಕೆ ಆಗಿಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಇದನ್ನ ನಿಮಗ್ ಕೊಡ್ಬೇಕನ್ನೋ ಒಂದು ಇಂಟೆನ್ಷನ್ ಇಲ್ಲ ಮೇಡಮ್ ಅಂದಾಗ ಪೊಲೀಸ್ ಲೇಡಿ ಹೇಳ್ತಾರೆ, ಸರಿ ಹಂಗಾದ್ರೆ ತಗೋ, ಇದ್ರ ನೀನೆ ತಗೊಂಡೋಗು, ಸುಮ್ನೆ ಏನಕ್ಕೆ ಪ್ರಾಬ್ಲಮ್ ಫೇಸ್ ಮಾಡಕ್ ಹೋಗ್ತೀರಾ, ನಾನೇನೋ ಹೇಳಿ ಮ್ಯಾನೇಜ್ ಮಾಡ್ಕೊಂತೀನಿ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಮೇಡಮ್ ಇದನ್ನ ನೀವೇ ಇಟ್ಕೊಳ್ಳಿ, ನಾನ್ ಇವಾಗ ಕೆಲಸನ ಮಾಡಿಲ್ಲ ಅಂದ್ರೆ ನಾನು ಹೇಳಿ ನಮ್ಮ ಅಪ್ಪನ ಕಳ್ಕೊಂಡ್ಬಿಡ್ತೀನೋ ಅಂತ ನನಗ್ ಭಯ ಆಗ್ತಿದೆ, ನಮ್ಮ ಅಪ್ಪ ಎಲ್ಲಿ ಚೇಂಜ್ ಆಗಲ್ವೋ ಅಂತ ನನಗ್ ಭಯ ಆಗ್ತಾ ಇದೆ, ನನಗೆ ಇನ್ನೂ ಹೆಚ್ಚು ಎಲ್ಲಿ ಗೊತ್ತಾ ಭಯ ಆಗ್ತಾ ಇರೋದು, ಇದೇ ತರ ಹೋಗ್ತಾ ಇದ್ರೆ ನಾನೆಲ್ಲ ಅವ್ರನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಾ ಇರೋದು ಅಂತ ತುಂಬಾನೇ ಫೀಲಿಂಗ್ಸ್ ಅಲ್ಲಿ ಮಾತಾಡ್ತಾನೆ. ಅದಕ್ಕೆ ಮೇಡಮ್ ಹೇಳ್ತಾ ಇರೋದು, ಇದನ್ನ ನೀವೇ ಇಟ್ಕೊಳ್ಳಿ, ಇದನ್ನ ಇಟ್ಕೊಂಡು ನೀವೇನಾದ್ರೂ ಮಾಡಿ ದಯವಿಟ್ಟು ನಮ್ಮ ಅಪ್ಪ ನಮ್ಮ ಹತ್ರ ನನಗೆ ವಾಪಸ್ ಕೊಟ್ಬಿಡಿ, ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ಮೇಡಮ್, ನಾನು ನಮ್ಮಪ್ಪ ಬಿಟ್ರೆ ನಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಕೊಳಕ್ಕೆ ಯಾರು ಇಲ್ಲ, ನನಗ್ ನಮ್ಮಪ್ಪಾಗ ನಾನ್ ಅಷ್ಟೇ, ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಇದನ್ನ ಇಟ್ಕೊಂಡು ಏನಾದ್ರೂ ಮಾಡಿ, ಅವಾಗ್ಲೇ ನಮ್ಮಪ್ಪ ನನಗೆ ಸಿಗೋದು ಮೇಡಮ್ ಅಂತ ತುಂಬಾನೇ ಫೀಲಿಂಗ್ ಇಂದ ಮಾತಾಡ್ತಾನೆ. ಇದನ್ನ ಪೊಲೀಸ್ ಲೇಡಿ ಕೂಡ ಅರ್ಥ ಮಾಡ್ಕೊಳ್ತಾರೆ. ಈಗಂಗೆ ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ನ ಮತ್ತೆ ವೈಸ್ ಪ್ರಿನ್ಸಿಪಲ್ ನ ತೋರಿಸ್ತಾರೆ. ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ವೈಸ್ ಪ್ರಿನ್ಸಿಪಲ್ ಹೇಳ್ತಾರೆ, ಸರ್ ಈಗ ಏನ್ ಮಾಡೋದು, ಇನ್ ಕೇಸ್ ಪೊಲೀಸ್ ಅವ್ರು ಬಂದ್ಬಿಟ್ಟು ನಮ್ಮನ್ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಾವೇನಂತ ಆನ್ಸರ್ ಮಾಡೋದು ಅಂದಾಗ ಪ್ರಿನ್ಸಿಪಲ್ ಮತ್ತೆ ಬೈತಾರೆ, ನಿನ್ಗೆ ಅವತ್ತು ಹೇಳಿದೀನಿ ಆಸಿಡ್ ಹಾಕೊಂಡ್ ತೊಳ್ಕೊ ಬಾಯ್ನ ಅಂತ, ಯಾವಾಗ ನೋಡಿದ್ರು ಬಾಯ್ಕೋದೆ ನಿಮ್ ಕೆಲಸ ಅಂತ ಹೇಳೋ ಟೈಮ್ಗೆ ಪೊಲೀಸ್ ಅವ್ರು ಎಂಟ್ರಿ ಆಗ್ಬಿಟ್ರು. ಅಯ್ಯೋ ದೇವ್ರೆ, ಪೊಲೀಸ್ ಅವ್ರು ಕೂಡ ಬಂದ್ಬಿಟ್ರ ಅಂತ ನೋಡ್ತಾರೆ. ಸರಿ ನಡೀರಿ, ಈ ಸ್ಕೂಲ್ ಕರಪ್ಷನ್ ಆಗಿರೋದ್ರಿಂದ ನಿಮ್ಮನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗಿದೆ, ನಡೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈ ವಿಷಯ ಈಗ ಡೈರೆಕ್ಟರ್ಗೆ ಅಂದ್ರೆ ಹೀರೋ ಅವ್ರ ಅಪ್ಪಗೆ ಗೊತ್ತಾಗಿರುತ್ತೆ. ಅವ್ರು ಸಖತ್ ಟೆನ್ಷನ್ ಅಲ್ಲಿ ಇರ್ತಾರೆ, ಏನಾಗ್ತಿದೆ, ಪೊಲೀಸ್ ವರ್ಗೂ ಹೋಗ್ಬಿಟ್ಟಿದೆ ವಿಷಯ, ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾರ ಅಂತ. ಈಗ ಪೊಲೀಸ್ ಲೇಡಿ ಹೀರೋ ಅವ್ರ ಅಪ್ಪನ ಕರೆದು ಕೂತ್ಕೊಂಡು ಹೀರೋ ಕೊಟ್ಟಿದ್ದಲ್ಲ ಪೆನ್ ಡ್ರೈವ್ ನ ಅದನ್ನ ಮತ್ತೆ ರಿಟರ್ನ್ ಕೊಡ್ತಾರೆ. ತಗೊಳ್ಳಿ, ನಾನು ಇದನ್ನ ನಿಮ್ಗೆ ರಿಟರ್ನ್ ಮಾಡ್ತಾ ಇದೀನಿ, ನೀವ್ ಅನ್ಕೊಂಡಿರೋ ತರ ನೀವೇನು ಕರಪ್ಷನ್ ಮಾಡಿರೋ ತರ ನನ್ಗೆ ಇದ್ರಲ್ಲಿ ಏನು ದೊಡ್ಡದಾಗಿ ಸಿಗ್ಲಿಲ್ಲ, ಇದು ನಮ್ಗೇನು ಯೂಸ್ ಆಗಲ್ಲ, ಇದನ್ನ ನೀವೇ ತಗೊಳ್ಳಿ ಅಂತ ಹೇಳಿದಾಗ ಹೀರೋ ಅವ್ರ ಅಪ್ಪ ಕೂಡ ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಪೊಲೀಸ್ ಲೇಡಿ ಹೇಳ್ತಾರೆ, ಅವ್ನು ತುಂಬಾ ಭಯ ಪಡ್ತಿದ್ದಾನೆ, ಅವ್ನು ನಿಮ್ ಬಗ್ಗೆನೇ ಯೋಚನೆ ಮಾಡಿ ಭಯ ಪಡ್ತಿದ್ದಾನೆ, ಈ ಚಾನ್ಸ್ ನ ಬಿಟ್ರೆ ನಿಮ್ಮನ್ನ ಎಲ್ಲಿ ಅವ್ನು ಕಳ್ಕೊಂಡ್ಬಿಡ್ತಾನೋ ಅಂತ ಹೇಳಿ ಅವ್ನು ಈ ಪೆನ್ ಡ್ರೈವ್ ನ ತಗೊಂಬಂದ್ ನನಗ್ ಕೊಟ್ಟ. ಅವ್ನ ಇದ್ರ ಕೊಡ್ಬೇಕಾದ್ರೆ ನನ್ನ ಹತ್ರ ಒಂದು ವಿಷಯ ಹೇಳ್ದ, ಸರ್ ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ, ನಮ್ಮ ಅಪ್ಪಗೆ ಅಂತ ಫ್ಯಾಮಿಲಿ ಯಾರು ಇಲ್ಲ, ನಾನು ಒಬ್ನೇ ಫ್ಯಾಮಿಲಿ ನಮ್ಮ ಅಪ್ಪಗೆ, ನಾನು ಇವಾಗ ಈ ಕೆಲ್ಸನ ಮಾಡಿಲ್ಲ ಅಂದ್ರೆ ನಮ್ಮ ಅಪ್ಪನ ನಾನು ಕಳ್ಕೊಂಡ್ಬಿಡ್ತೀನಿ, ದಯವಿಟ್ಟು ನನಗೆ ನಮ್ಮ ಅಪ್ಪನ ವಾಪಸ್ ಕೊಡಿ ಅಂತ ಕೇಳ್ದ ಸರ್. ಅವ್ನು ಇಲ್ಲಿ ಅಷ್ಟು ಫೀಲಿಂಗ್ಸ್ ಇಂದ ಮಾತಾಡಿ ಪೆನ್ ಡ್ರೈವ್ ನ ಕೊಟ್ಟ ಅಂತಂದ್ರೆ ಅವ್ನ್ ಮನ್ಸಲ್ಲಿ ಎಷ್ಟು ಬೇಜಾರ್ ಪಟ್ಟಿರ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಅವ್ನು ಕೂಡ ಬರೀ ಒಂದು 18 ವಯಸ್ಸದ ಹುಡುಗ ಸರ್, ಅವ್ನು ಎಷ್ಟೆಲ್ಲ ಭಾರ ಇಟ್ಕೊಂಡಿದ್ದಾನೆ ಮನ್ಸಲ್ಲಿ, ನಾನು ಯಾವ ರೀತಿಯಲ್ಲಿ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ, ಇದಕ್ ಮೇಲೆ ನಿಮಗ್ ಬಿಟ್ಟಿರೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋ ಅವರಪ್ಪನ ಅಲ್ಲಿಂದ ಹೊರಟ್ ಬಿಡ್ತಾರೆ. ಈಗ ಮನೇಲಿ ಹೀರೋ ಅವ್ರ ಜಾಗದಲ್ಲೇ ಕೂತಿರೋದು, ಅವ್ರು ಕುತ್ಕೊಂಡ್ ಹಂಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಕೂಡ ಬರ್ತಾನೆ. ಇದೇನಿದು ಅಪ್ಪ ಯಾವಾಗೂ ಇಲ್ದಿರೋ ಹತ್ರ ನನ್ ರೂಮ್ ಅಲ್ಲಿ ಇದಾರೆ, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ನಂಗೆ ಒಳಗಡೆ ಬರ್ತಾನೆ. ಟೇವುನ್ ನಿಂತ್ಕೋ, ನೀನ್ ಯಾಕೆ ನನ್ ಮೇಲೆ ಅಷ್ಟು ಅನ್ಹ್ಯಾಪಿ ಆಗಿದ್ಯಾ, ನನ್ ಕೈಲಾದಷ್ಟು ನಾನು ನನ್ ಬೆಸ್ಟ್ ನ ತಾನೇ ಕೊಡ್ತಾ ಇದೀನಿ, ನನ್ ಬಗ್ಗೆ ಯಾಕೆ ನೀನ್ ಅಷ್ಟೊಂದು ಇದ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅಪ್ಪ ನನಗ್ ಗೊತ್ತು ನೀವು ನಿಮ್ ಬೆಸ್ಟ್ ನಾನೇ ಕೊಡ್ತಾ ಇದೀರಾ ಅಂತ, ಸುಳ್ಳು ಹೇಳೋದ್ ತಪ್ಪು ಅಂತ ನೀವ್ ಯಾವತ್ತು ನನ್ನ ಹತ್ರ ಹೇಳಿಲ್ಲ, ಫ್ರೆಂಡ್ಸ್ ಮೇಲೆ ಚಾಡಿ ಹೇಳ್ಬಾರ್ದು, ಅವ್ರ ಬೆನ್ ಹಿಂದೆ ಅವ್ರ ಬಗ್ಗೆ ಮಾತಾಡ್ಕೋಬಾರ್ದು ಅಂತ ನೀವ್ ಯಾವಾಗೂ ನನ್ಗೆ ಹೇಳ್ಕೊಟ್ಟಿಲ್ಲಪ್ಪ, ನೀನ್ ಮಾಡೋ ತಪ್ಪಿಗೆ ನೀನೇ ಜವಾಬ್ದಾರಿಯಾಗಿರ್ಬೇಕು ಅಂತ ಕೂಡ ನೀವ್ ನನ್ಗೆ ಹೇಳ್ಕೊಟ್ಟಿಲ್ಲಪ್ಪ, ನಾನ್ ಯಾವ್ದೇ ಒಂದು ತಪ್ಪು ಮಾಡ್ದಾಗ ಕೂಡ ಇದು ನೀನ್ ಮಾಡಿರೋ ತಪ್ಪು ಕಣೋ, ನೀನ್ ಇದನ್ನ ತಿದ್ಕೋ ಅಂತ ನೀವ್ ನನ್ಗೆ ಹೇಳ್ಕೊಟ್ಟಿಲ್ಲಪ್ಪ, ನಾನ್ ನೋಡ್ಕೊಳ್ತೀನಿ ಬಿಡೋ, ನೀನ್ ನೆಕ್ಸ್ಟ್ ಇದನ್ನ ಮಾತ್ರ ಮಾಡು ಅಂತ ನನ್ಗೆ ಹೇಳಿದಿರ ಹೊರತು ನಾನ್ ಮಾಡಿದ ತಪ್ಪು ಅಂತ ನೀವ್ ಹೇಳಿಲ್ಲಪ್ಪ, ನೀವ್ ನನ್ನ ಹತ್ರ ಬೆಳೆಸಿದ್ರೆ ಕರೆಕ್ಟ್ ಆಗಿ ಇರ್ತಾ ಇತ್ತು ಅಂದಾಗ ಹೀರೋ ಅವರಪ್ಪ ಹೇಳ್ತಾರೆ, ಸರಿ ಆಯ್ತು ಟೇವನ್, ಇನ್ಮೇಲೆ ನಾನು ಅದನ್ನ ಚೇಂಜ್ ಮಾಡ್ಕೊಳ್ತೀನಿ, ಇನ್ಮೇಲೆ ನಾನು ಹತ್ರ ಇರಲ್ಲ ಅಂತ ಟಕ್ಕಂತ ಒಪ್ಕೊಂಡ್ಬಿಟ್ರು. ಹೀರೋಗೆ ಶಾಕ್ ಆಗುತ್ತೆ, ಇದೇನಿದು ಈ ತರ ಒಪ್ಕೊಂಡ್ಬಿಟ್ರಿ, ನಾನ್ ಇದೆಲ್ಲ ಒಪ್ಕೊಳ್ಳೋದಿಲ್ಲ, ನೀವ್ ಇತರ ಒಪ್ಕೊಂಡ್ಬಿಟ್ರೆ ನನ್ಗದ್ ಸರಿ ಹೋಗೋದಿಲ್ಲ, ನೀವ್ ಮಾಡಿರೋ ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋಗ್ತಾನೆ. ಈಗಂಗೆ ನೆಕ್ಸ್ಟ್ ಡೇ ಹೀರೋ ಅವರಪ್ಪನು ಸ್ಟ್ರಿಕ್ಟ್ ಆಗಿರೋ ಸರ್ ಮಾತಾಡ್ತಾ ಇರ್ತಾರೆ. ಹೀರೋ ಅವರಪ್ಪ ಹೇಳ್ತಾರೆ, ನಾನು ಪೊಲೀಸ್ ಅವ್ರ ಹತ್ರ ಸರೆಂಡರ್ ಆಗೋಣ ಅಂತ ಅನ್ಕೊಂಡಿದೀನಿ, ನಾನ್ ಮಾಡಿರೋ ತಪ್ಪಲ್ಲ, ಪೊಲೀಸ್ ಅವ್ರ ಹತ್ರ ಹೇಳ್ತೀನಿ, ಇನ್ವೆಸ್ಟಿಗೇಷನ್ ಹೋಗ್ತೀನಿ, ಸರಿ ಆಯ್ತು, ನಾನ್ ಹೇಳಿದ ವಿಷಯ ನೀವೇನ್ ಮಾಡಿದ್ರಿ ಅಂತ ಹೇಳಿದಾಗ ಸ್ಟ್ರಿಕ್ಟ್ ಆಗಿರೋ ಸರ್ ಹೇಳ್ತಾರೆ, ನಾನು ಹೊಸ ಪ್ರಿನ್ಸಿಪಲ್ ಆಗ್ಬೇಕು ಅಂತಂದ್ರೆ ತುಂಬಾ ವಿಷಯನ ಚೇಂಜ್ ಮಾಡ್ಬೇಕಾಗತ್ತೆ ಸರ್, ನೀವ್ ಇದ್ವರ್ಗು ಇಟ್ಟಿರೋ ರೂಲ್ಸ್ ಎಲ್ಲ ಚೇಂಜ್ ಆಗ್ಬಿಡತ್ತೆ ಸರ್ ಅಂದಾಗ ಹೀರೋ ಅವರಪ್ಪ ಹೇಳ್ತಾರೆ, ಸರಿ ಓಕೆ, ನನ್ಗೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಇದುವರೆಗೂ ನನ್ನಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು, ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಸ್ಕೂಲ್ ನ ಡೊನೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಸೊಸೈಟಿಗೆ ಡೊನೇಟ್ ಮಾಡೋಣ ಅನ್ಕೊಂಡಿದೀನಿ, ಇದನ್ನ ಒಂದು ಪಬ್ಲಿಕ್ ಸ್ಕೂಲ್ ಆಗಿ ನಾನು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ, ನಾನು ನಮ್ ವಿಲೇಜ್ ಅಲ್ಲೇ ಒಂದು ಸಣ್ಣ ಸ್ಕೂಲ್ ನ ತಗೊಂಡಿದೀನಿ, ಇನ್ಮೇಲೆ ನಾನು ಮತ್ತೆ ಟೇವುನ ಆ ಜಾಗಕ್ಕೆ ಹೊಟ್ಟೋಗ್ತೀವಿ, ಈ ಸ್ಕೂಲ್ ನ ನಿಮ್ ಜವಾಬ್ದಾರಿಗೆ ಬಿಡ್ತಾ ಇದೀನಿ, ಇನ್ಮೇಲೆ ಈ ಸ್ಕೂಲ್ ನ ನೀವೇ ನೋಡ್ಕೋಬೇಕು, ಕರೆಕ್ಟ್ ಆದ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸ್ಟ್ರಿಕ್ಟ್ ಆಗಿರೋ ಸರ್ ಕೂಡ ಆಯ್ತು ಅಂತ ಒಪ್ಕೊಳ್ತಾರೆ. ಇನ್ನೊಂದ್ ಕಡೆ ಹೀರೋ ಅವರಪ್ಪ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಲೇಡಿ ಹತ್ರ ಕೂತ್ಕೊಂಡು ಇದುವರೆಗೂ ನಡೆದಿರೋದಕ್ಕೆಲ್ಲ ನಾನೇ ಜವಾಬ್ದಾರಿ, ಎಲ್ಲ ತಪ್ಪು ನಾನೇ ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಪೊಲೀಸ್ ಲೇಡಿ ಕೂಡ
ಕೇಳ್ತಾರೆ, ಇದಕ್ಕೆಲ್ಲ ಪೂರ್ತಿ ಜವಾಬ್ದಾರಿ ನಿಮ್ದೇನಾ, ನಿಮ್ ಜೊತೆ ಯಾರು ಇಲ್ವಾ ಅಂದಾಗ ಅವ್ರಿಲ್ಲ, ಎಲ್ಲ ಜವಾಬ್ದಾರಿ ನಾನೇ ತಗೊಳ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಇನ್ ಡೈರೆಕ್ಟರ್ ಸ್ಕೂಲ್ ಬಿಟ್ಟು ಹೋದ್ಮೇಲೆ ಪ್ರಿನ್ಸಿಪಲ್ಗೂ ವೈಸ್ ಪ್ರಿನ್ಸಿಪಲ್ಗೆ ಇನ್ನೇನ್ ಕೆಲಸ ಇರುತ್ತೆ, ಸರ್ ನಡೀರಿ ಕಾರ್ ಬಂದ್ಬಿಡ್ತು, ಇನ್ನೇನೆಲ್ಲ ಎತ್ತಿಟ್ಕೊಂತ ಇದೀರಾ, ಫಸ್ಟ್ ಬೇಗ ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಲ್ಲಿಂದ ಅವ್ರ ಥಿಂಗ್ಸ್ ನೆಲ್ಲ ಎತ್ಕೊಂಡು ಖಾಲಿ ಮಾಡ್ತಾರೆ ಜಾಗನ. ಇನ್ನೊಂದ್ ಕಡೆ ಹೀರೋ ಮತ್ತೆ ಹೀರೋರಪ್ಪ ಕೂಡ ಅವ್ರ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರು ಕೂಡ ಯಾವ್ದೋ ವಿಲೇಜ್ ಕಡೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಹೀರೋರಪ್ಪ ಹೇಳ್ತಾರೆ, ಇನ್ಮೇಲೆ ನೀನು ಡೈರೆಕ್ಟರ್ ಅವ್ರ ಮಗ ಅಲ್ಲ, ಮೈಯಲ್ಲಿ ಸ್ವಲ್ಪ ಕೊಬ್ಬೆಲ್ಲ ಕಡಿಮೆ ಮಾಡ್ಕೊಂಡು ಕರೆಕ್ಟ್ ಆಗಿರೋ ದಾರಿಯಲ್ಲಿ ನಡೆಯೋದನ್ನ ನೋಡು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅದೇಂಗ್ ನನ್ನ ಹತ್ರ ಇರಕ್ಕಾಗತ್ತೆ, ನಾನು ನೋಡಕ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ, ನಾನು ಯಾವಾಗೂ ನಡ್ಕೊಳ್ಳೋ ತರನೇ ನಡ್ಕೊಳ್ಳೋದು ಅಂದಾಗ ಅವರಪ್ಪ ನಗದ್ ಬಿಡ್ತಾರೆ. ಇದಕ್ಕೇನು ಕಮ್ಮಿ ಇಲ್ಲ ಕಣೋ, ಈ ಮಾತಂತೂ ಜಾಸ್ತಿ ಮಾತಾಡ್ತೀಯ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ಇವರಿಬ್ರಿಗೆ ಆಲ್ಮೋಸ್ಟ್ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ, ಮತ್ತೆ ಯಾವಾಗೂ ಸೈಕಲ್ ಕೊಡೋ ಪ್ರಾಬ್ಲಮ್, ಮತ್ತೆ ಸೈಕಲ್ ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಬೆಲ್ ಸೌಂಡ್ ಕೇಳಿಸುತ್ತೆ. ಏನಂತ ತಿರುಗಿ ನೋಡಿದ್ರೆ ಹೀರೋ ಬಂದು ನಿಂತಿರ್ತಾನೆ. ಅವ್ನ್ ಮಾತ್ರ ಅಲ್ಲ, ಅವನ್ ಜೊತೆಗೆ ಹೊಸ ಸೈಕಲ್ ನ ಬೇರೆ ತಂದಿರ್ತಾನೆ, ಹೀರೋಯಿನ್ಗೆ ಗಿಫ್ಟ್ ಮಾಡಕ್ಕೆ ತಂದಿರೋದು. ಹೀರೋಯಿನ್ ಕೇಳ್ತಾಳೆ, ಏನೋ ದುಡ್ಡೇನಾದ್ರು ಜಾಸ್ತಿ ಆಗ್ಬಿಟ್ಟಿದ್ಯಾ, ಇದನ್ನೇನಕ್ಕೋ ತಂದೆ ಅಂದಾಗ, ನನ್ನ ಹತ್ರ ದುಡ್ಡು ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೆ ನಿನ್ಗೆ ಗಿಫ್ಟ್ ಮಾಡಕ್ ತಗೊಂಡ್ ಬಂದೆ. ಪಾಪ ಈ ಸೈಕಲ್ ಅದ್ ಏನ್ ಪಾಪ ಮಾಡ್ತು ಅಂತ ಗೊತ್ತಿಲ್ಲ, ನೀನ್ ಎಳ್ದು ಅದ್ರ ಚೈನ್ 10 ಸತಿ ಕಿತ್ತಾಕ್ ಬಿಡ್ತೀಯ ದಿನಕ್ಕೆ, ತಗೋ ನಿನ್ಗೆ ಹೊಸ ಸೈಕಲ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಷ್ಟೇ ಅಲ್ಲ, ಈ ತರ ಚೈನ್ ಕಿತ್ತೋಗ್ಬಿಟ್ರೆ ಈ ತರನೇ ನೀನ್ ಇದನ್ನ ಸರಿ ಮಾಡ್ಕೋಬೇಕು ಅಂತದನ್ನೆಲ್ಲ ಹೇಳ್ಕೊಡುವಾಗ ಹೀರೋಯಿನ್ ಆಗ್ತಾ ಇರ್ತಾಳೆ. ಹೀರೋಯಿನ್ ಹೇಳ್ತಾಳೆ, ಅದೇ ಚೈನ್ ಕಿತ್ತೋದ್ರೆ ರೆಡಿ ಮಾಡ್ಕೊಡಕ್ ನೀನ್ ಇದೆಯಲ್ಲ, ಇನ್ ನನಗೇನಕ್ಕೋ ಚಿಂತೆ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಸ್ವಲ್ಪ ದಿನಕ್ಕೆ ನಾನ್ ನಿನ್ ಜೊತೆ ಇರಲ್ಲ ಅಂದಿದ ತಕ್ಷಣ ಹೀರೋಯಿನ್ ಡಲ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಇಬ್ರು ಟೆರೆಸ್ ಮೇಲೆ ಸಪರೇಟ್ ಆಗಿ ಕುತ್ಕೊಂಡ್ ಮಾತಾಡುವಾಗ ಹೀರೋ ಹೇಳ್ತಾನೆ, ಈ ತರ ನಮ್ಮಪ್ಪ ವಿಲೇಜ್ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ, ತುಂಬಾ ಸಾರಿ ಕಣೆ, ನಾವ್ ಖಂಡಿತ ಹೋಗ್ಲೇಬೇಕು, ನನಗ್ ಬೇರೆ ದಾರಿ ಗೊತ್ತಾಗ್ತಾ ಇಲ್ಲ ಕಣೆ, ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ನಮ್ಮಪ್ಪಗೆ ನನ್ನ ಬಿಟ್ರೆ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಯಾರು ಇಲ್ಲ, ಹೇಳ್ಬೇಕಂದ್ರೆ ಅವ್ರಿಗೆ ಅವ್ರ ಕೆಲಸ ಮಾಡ್ಕೊಳಕ್ ಕೂಡ ಬರಲ್ಲ, ಅವ್ರಿಗೆ ನನ್ನ ಅಗತ್ಯ ಇದೆ, ನಿನ್ಗೆ ಅರ್ಥ ಆಗ್ತಿದೆ ತಾನೆ ಅಂದಾಗ ಹೀರೋಯಿನ್ಗೆ ತುಂಬಾ ಬೇಜಾರಿದ್ರೆ ಕೂಡ ಹೀರೋಯಿನ್ ಅರ್ಥ ಮಾಡ್ಕೊಂಡ್ಲು. ಹೀರೋಯಿನ್ ಹೇಳ್ತಾಳೆ, ಸರಿ ಆಯ್ತು ನೀನ್ ಹೋಗು ಅಂತ. ಹೀರೋ ಹೇಳ್ತಾನೆ, ತುಂಬಾ ಥ್ಯಾಂಕ್ಸ್ ಕಣೆ, ಅಷ್ಟೇ ಅಲ್ಲ ನಾನ್ ಇಲ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಜೊತೆ ಏನಾದ್ರು ಸುತ್ತಿದ್ ನನಗ್ ಗೊತ್ತಾಯ್ತೋ ಅಷ್ಟೇ, ನಾನ್ ನಿನ್ ಸುತ್ತ ತುಂಬಾ ಜನ ಸ್ಪೈಸ್ ನ ಇಟ್ಟಿದೀನಿ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ನೀನ್ ಕೂಡ ಅಷ್ಟೇ ಕಣೋ, ಅಲ್ಲೋಗ್ಬಿಟ್ಟು ಅದನ್ನ ಹುಡುಗಿ ನೋಡಿ ಸ್ಮೈಲ್ ಮಾಡ್ದೆ ಅಂತ ನನ್ ಗೊತ್ತಾಯ್ತು ಅಂತ ಇಟ್ಕೋ ಮಗನೇ, ಅಷ್ಟೇ ನಿನ್ ಕತ್ತು ಕುಯ್ದ್ ಬಿಡ್ತೀನಿ ನಾನು ಅಲ್ಲೇ ಬಂದು ಅಂತ ಬೆದರಿಸ್ತಾಳೆ. ಹೀರೋ ಹಂಗೆ ನಗಿತಾನೆ. ಹೀರೋ ಹೇಳ್ತಾನೆ, ನಾನು ಅವಾಗ ಬಂದು ನಿನ್ನ ನೋಡ್ತೀನಿ ಅಂದಾಗ ಹೀರೋಯಿನ್ ಕೂಡ ಸ್ವಲ್ಪ ಸಂತೋಷ ಆಗತ್ತೆ. ಇಬ್ರು ಹಂಗೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಈಗ ಸ್ಕೂಲ್ ನ ತೋರಿಸ್ತಾರೆ ನೋಡಿ, ತುಂಬಾ ಥಿಂಗ್ಸ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಈಗ ಸ್ಟ್ರಿಕ್ಟ್ ಆಗಿರೋ ಸರ್ ತಾನೆ ಪ್ರಿನ್ಸಿಪಲ್ ಆಗಿರೋದು, ಅವ್ರು ಈ ಸ್ಟೂಡೆಂಟ್ಸ್ ಆ ಸ್ಟೂಡೆಂಟ್ಸ್ ಅಂತ ಯಾವಾಗೂ ಸಪರೇಟ್ ಮಾಡಿ ನೋಡ್ದವ್ರಲ್ಲ, ಎಲ್ಲಾರನು ಈಕ್ವಲ್ ಆಗಿ ನೋಡ್ತಾರೆ. ಅದ್ರಲ್ಲೂ ಅವರು ಕಸ ಎತ್ತಾ ಇರ್ತಾರಲ್ಲ ಸರ್ ಅವ್ರಮ್ಮ, ಅವ್ರಿಗೆಲ್ಲ ಹೆಲ್ಪ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದ್ ಕಡೆ ಪೊಲೀಸ್ ಲೇಡಿ ಸ್ಕೂಲ್ ಅಲ್ಲಿ ಇರೋ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಸೊ ಅವ್ರನ್ನ ಮತ್ತೆ ಸ್ಕೂಲ್ ಅಲ್ಲೇ ಡ್ಯೂಟಿಗೆ ಹಾಕಿರ್ತಾರೆ. ಅಲ್ಲೇ ರೌಡಿಗಳ ಜೊತೆ ಇನ್ನಿಬ್ರು ಹುಡುಗಿರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಪೊಲೀಸ್ಗೋಸ್ಕರ ಟ್ರೈನಿಂಗ್ ಎಲ್ಲ ಬೇರೆ ಕೊಡ್ತಾ ಇರ್ತಾರೆ. ಆ ಹುಡುಗಿರಂತೂ ಸಖತ್ ಕಷ್ಟಪಟ್ಟು ರನ್ನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ರೌಡಿಗಲ್ಗೂ ಮತ್ತೆ ಬೋರಾ ಇದಕ್ಕೂ ಮುಂಚೆ ಫ್ರೆಂಡ್ಸ್ ಆಗಿದ್ರೆ ಕೂಡ ಸೆಂಟ್ರಲ್ ಸ್ವಲ್ಪ ಜಗಳ ಮಾಡ್ಕೊಂಡಿರ್ತಾರಲ್ಲ, ಈಗ ಅವ್ರು ಕೂಡ ಒಂದ್ ಲೆವೆಲ್ಗೆ ಫ್ರೆಂಡ್ಸ್ ಆಗ್ಬಿಟ್ರು. ಇನ್ನೊಂದ್ ಕಡೆ ಒಂದು ಲವ್ ಬರ್ಡ್ಸ್ ನ ತೋರಿಸ್ತಾರೆ, ಬೇರೆ ಯಾರು ಅಲ್ಲ, ನಮ್ ಕ್ಲಾಸ್ ಟೀಚರ್ ಕಿಮ್ಮು ಮತ್ತೆ ಪೊಲೀಸ್ ಲೇಡಿನೇ. ಅವ್ರಂತೂ ಲವ್ ಅಲ್ಲಿ ಮುಳುಗೋಗಿದ್ದಾರೆ, ಅವ್ರು ಡೇಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಇನ್ನೊಂದ್ ಲವ್ ಬರ್ಡ್ಸ್ ನ ತೋರಿಸ್ತಾರೆ, ಬೇರೆ ಯಾರು ಅಲ್ಲ, ಸಾಂಗ್ ಮತ್ತೆ ನಮ್ಜುನು. ಅವ್ರ ಲವ್ ಒಂದ್ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ. ಇದನ್ನ ನೋಡಿ ಪಿಟಿ ಸರ್ ಬಾಯ್ ಮೇಲೆ ಕೈಯೇ ಇಟ್ಕೊಳ್ತಾ ಇರ್ತಾರೆ. ಅವ್ರಿಗಂತೂ ರಕ್ತ ಕಣ್ಣೀರ್ ಬರೋದೊಂದ್ ಬಾಕಿ, ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸಾರಾ ಮತ್ತೆ ಗಿಟಾರಿಸ್ಟ್ ಒಬ್ಬ ಇರ್ತಾನಲ್ಲ, ಅವನು ಮತ್ತೆ ಇಶು ಅಂತ ಹೇಳಿ ಒಂದ್ ಕೆಪ ಫೈಡಲ್ ಇದ್ದ ಅಲ್ವಾ, ಅವ್ರ 3 ಜನ ಒಂದು ಟೀಮ್ ಆಗಿರ್ತಾರೆ, ಅಂದ್ರೆ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರು ಚೆನ್ನಾಗಿ ಜಾಲಿಯಾಗಿ ಮಾತಾಡ್ಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ, ಅವಳು ಇನ್ನೂ ಸೇಫ್ ರೂಮ್ ಅಲ್ಲಿ ಇರ್ತಾಳೆ. ಈ ಸತಿ ಅವಳ ಜೊತೆಗೆ ಹೀರೋ ಇಲ್ಲ, ಬಟ್ ಅವಳು ಹೀರೋ ನೆನಪು ಬಂದಾಗಲ್ಲ ಆ ರೂಮ್ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಇದಕ್ಕೂ ಮುಂಚೆ ಅವಳು ಮಾಡ್ತಿರೋ ಕೆಲಸನ ಒಬ್ಬೊಂಟಿಯಾಗಿ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋ ಅವ್ರನ್ನ ತೋರಿಸ್ತಾರೆ, ಅವ್ರ ವಿಲೇಜ್ ಅಲ್ಲಿ ಯಾವ್ದೋ ಒಂದು ಜಾಗನ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಈಗ ಅಲ್ಲೇ ತೋರಿಸೋದು. ಆಲ್ಮೋಸ್ಟ್ ಈಗ ಹೀರೋ ಮತ್ತೆ ಅವ್ರ ಅಪ್ಪ ಒಂದ್ ಲೆವೆಲ್ ಗೆ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಇನ್ನ ಅವ್ರ ಕೆಲಸ ಮಾಡ್ಕೊಳಕ್ಕೆ ಬರೋದಿಲ್ವಲ್ಲ, ಸೊ ಅಲ್ಲಿರೋ ಪಕ್ಕದಲ್ಲಿರೋ ಯಾವ್ದೋ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ಎಲ್ಲ ತಗೊಂಡ್ ಬಂದು, ನನ್ಗೆ ಅಡಿಗೆ ಮಾಡಕ್ ಬಂದಿಲ್ಲ ಕಣೋ, ಅದಕ್ಕೆ ಚಿಕನ್ ಎಲ್ಲ ತಗೊಂಡ್ ಬಂದೆ ಅಂತ ಹೇಳಿಕೊಟ್ಟು ತುಂಬಾ ಜಾಲಿಯಾಗಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅವ್ನ್ ಕೂಡ ಈಗ ಬೇರೆ ಒಂದು ಸ್ಕೂಲ್ ಅಲ್ಲಿ ಜಾಯ್ನ್ ಆಗಿರ್ತಾನಲ್ಲ, ಅವ್ನ್ ಕ್ಲಾಸ್ ಎಲ್ಲ ಮುಗಿದು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಇಬ್ರು ಹುಡುಗಿರು ಹೋಗ್ಬಿಟ್ಟು ಅವ್ನಿಗೆ ಜ್ಯೂಸ್ ಎಲ್ಲ ಕೊಡ್ತಾರೆ. ಒಂಥರ ಅವ್ನ ಹತ್ರ ಫ್ಲರ್ಟ್ ಮಾಡೋ ತರನೇ ಮಾತಾಡ್ತಾ ಇರ್ತಾರೆ. ಅದು ಅವ್ನಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಅವ್ನು ಹೇಳ್ತಾನೆ, ಇಲ್ಲ ನನ್ಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಇನ್ನೇನೋ ಅವ್ನು ಹೇಳ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಹೀರೋಯಿನ್ ಬಂದ ಜಾಗದಲ್ಲಿ ನಿಂತಿರ್ತಾಳೆ. ಏನಪ್ಪಾ ಟೇವನ್ ತುಂಬಾ ಜಾಲಿಯಾಗಿರೋಂಗಿದ್ಯಾ, ತಗೋ ಜ್ಯೂಸ್ ತಗೋ ಅಂತ ಹೇಳಿ ಕೋಪದಲ್ಲಿ ಮಾತಾಡ್ಕೊಂಡ್ ಬಂದಾಗ ಇವ್ನಿಗೆ ಸಖತ್ ಶಾಕ್ ಆಗುತ್ತೆ. ಇವಳೇನ ಕಿಲ್ ಬಂದ್ಲೀಗ ಅಂತ. ಅದ್ರಲ್ಲಿ ಅವನ ಹುಡುಗಿರ ಹತ್ರ ಮಾತಾಡ್ತಾ ಇರೋದ್ ನೋಡ್ಬಿಟ್ಟು ಇವಳಿಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ನನ್ ಮಗ ಇಲ್ಲಿ ಬಂದ್ಬಿಟ್ಟು ಹುಡುಗಿರ ಹತ್ರ ಫ್ಲರ್ಟಿಂಗ್ ಮಾಡ್ತಾ ಇದ್ದಾನಂತ ಹತ್ರ ಹೋದವಳು. ಏನ್ ಹಂಗ್ ನೋಡ್ತಾ ಇದೀರಾ, ತಗೊಳ್ಳಿ ಅವ್ನ ಕೈಲಿಂದ ಜ್ಯೂಸ್ ನ ಅಂದಾಗ ಹೀರೋನ ನೋಡ್ಬಿಟ್ಟು ಅಂತಾಳೆ, ಏನೋ ಹಂಗ್ ನೋಡ್ತಾ ಇದೀಯಾ, ಕೊಡೋದನ್ನ ವಾಪಸ್ ಅಂದಾಗ ಸರಿ ತಗೊಳ್ಳಿ ನೀವು ತಗೊಂಡೋಗಿ ಅಂತ ಹೇಳ್ಬಿಟ್ಟು ಹೀರೋ ಆ ಹುಡುಗಿರ್ಗೆ ಜ್ಯೂಸ್ ನ ವಾಪಸ್ ಕೊಟ್ಬಿಡ್ತಾನೆ. ಹೀರೋಯಿನ್ ಹೇಳ್ತಾಳೆ, ನಮ್ ಸ್ಕೂಲ್ ಆನಿವರ್ಸರಿ ಬಂದಿದೆ, ನಾನು ಅದನ್ನ ನಿನ್ಗೆ ಹೇಳ್ಬೇಕು ಅಂತ ಇಲ್ಲಿ ಬಂದ್ರೆ, ಇಲ್ಲಿ ನೋಡಿದ್ರೆ ನೀನು ಹುಡುಗಿರ ಹತ್ರ ಫ್ಲರ್ಟಿಂಗ್ ಮಾಡ್ತಾ ಇದೀಯಾ, ಅದರಿಂದ ನಾನು ಎಷ್ಟು ಅಪ್ಸೆಟ್ ಆಗಿದ್ದೀನಿ ಗೊತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಹೀರೋ ಹಂಗೆ ನಗ್ತಾ ಇರ್ತಾನೆ. ಆ ಹುಡುಗಿರ್ ಕೇಳ್ತಾರೆ, ಹೌದು ಈ ಹುಡುಗಿ ಯಾರು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಒಪ್ಪ ಅವ್ರು ನಾನು ಯಾರಂತ ಕೇಳ್ತಿದ್ದಾರೆ ನೀವ್ ಹೇಳಿ ಅಂದಾಗ ಹೀರೋಗೆ ನಗು ಬಂದ್ಬಿಡುತ್ತೆ. ಹೀರೋ ಹೇಳ್ತಾನೆ,
ಇವಳೇ ನನ್ ಬ್ಯೂಟಿಫುಲ್ ಗರ್ಲ್ ಫ್ರೆಂಡ್ ಅಂದಿದ ತಕ್ಷಣ ಇಬ್ರು ಹುಡುಗಿರೋ ಇವಳು ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವಳಿಗೆ ಹೀರೋ ಕೈನ ಇಟ್ಕೊಂಡು ಹೇಳ್ತಾಳೆ, ನೀನ್ ನನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಫೀಲಿಂಗ್ ಅಲ್ಲಿ ಇರ್ತೀಯಾ? ಅಯ್ಯೋ ಪಾಪ ಹುಡುಗ ಅಂತ ನಾನ್ ಅನ್ಕೊಂಡಿದ್ರೆ ನೀನ್ ಇಲ್ಲಿ ಬಂದು ಹುಡುಗಿರ ಹತ್ರ ಜಲ್ಸ ಮಾಡ್ತಾ ಇದ್ಯಾ? ಇರೋ ಮಗ್ನೆ ನಿನಗ್ ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೀರೋ ಕೂಡ ಹಿಂದ್ಗಡೆನೆ ಹೋಗ್ತಾನೆ. ಇಲ್ಲಿಗೆ ಈ ಸೀರೀಸ್ ಕೂಡ ಎಂಡ್ ಆಯ್ತು. ತುಂಬಾನೇ ಚೆನ್ನಾಗಿತ್ತಲ್ವಾ? ತುಂಬಾ ಸಾರಿ ಸೀರೀಸ್ ನ ಅಪ್ಲೋಡ್ ಮಾಡಕ್ಕೆ ತುಂಬಾನೇ ಲೇಟ್ ಮಾಡ್ಬಿಟ್ಟೆ. ಆದ್ರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸೀರೀಸ್ ನ ಮಾಡ್ತೀನಲ್ವಾ, ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ಬಿಡ್ತೀನಿ. ಈ ಸೀರೀಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.